ಮುಂದೆ ಬಂದ್ರಣ ಇದು ಬ್ರದರ್ बोलो भारत माता की जय, बोलो भारत माता की जय, बोलो भारत माता की जय. ಮೊನ್ನೆ ಏನು ನಾಗಮಂಗಲದಲ್ಲಿ ಗಜಪಡೆ ವಿನಾಯಕ ಸಂಘದವರು ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನ ಒಂದು ಸಮುದಾಯದವರು ಅಥವಾ ನಾಗಮಂಗಲದ ಮುಸ್ಲಿಂ ಸಮುದಾಯದ ಕೆಲವರು ಈ ಗಣೇಶ ವಿಸರ್ಜನೆಯ ಮೆರವಣಿಗೆ ನಾವು ವಾಸಿಸುವ ಸ್ಥಳಗಳಲ್ಲಿ ಸಾಗಬಾರದು ಅಂತ ಹೇಳಿ ಅಡ್ಡಿ ಉಂಟು ಮಾಡಿ ಅಮಾಯಕ ಹಿಂದೂಗಳ ಮೇಲೆ, ವಿನಾಯಕನ ಭಕ್ತರ ಮೇಲೆ ಏನು ಹಲ್ಲೆ ಮಾಡಿದ್ರು ಅದನ್ನ ಪ್ರತಿಭಟಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಕೈಗೊಂಡಿದ್ದೀವಿ. ಜೊತೆಗೆ ಅಲ್ಲೊಂದು ವ್ಯವಸ್ಥಿತವಾದಂತಹ ಸಂಚು ನಡೆದಿದೆ. ಯಾಕೆ ಅಂತ ಹೇಳಿದ್ರೆ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವರು ಮಾರಕಾಸ್ತ್ರಗಳನ್ನು ಉಪಯೋಗಿಸಿದ್ದಾರೆ, ಲಾಂಗ್ಗಳನ್ನು ಉಪಯೋಗಿಸಿದ್ದಾರೆ, ಪೆಟ್ರೋಲ್ ಬಾಂಬ್ಗಳನ್ನು ಉಪಯೋಗಿಸಿದ್ದಾರೆ. ಇದನ್ನ ಏಕಾಏಕಿ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರ ಇದೆ. ಜೊತೆಗೆ ಪೊಲೀಸರು ಕೂಡ ಪಕ್ಷಪಾತವಾಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಆರೋಪ. ಜೊತೆಗೆ ಸರ್ಕಾರವೂ ಕೂಡ ಅವರ ಬೆಂಬಲಕ್ಕೆ ನಿಂತಿದೆ ಅನ್ನುವಂಥದ್ದು ನನ್ನ ಆರೋಪ. ಯಾಕೆಂತಂದ್ರೆ ಈ ರಾಜ್ಯದ ಗೃಹ ಸಚಿವರು ಪ್ರತಿಭಟನೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಯನ್ನು ನೀಡಬೇಕಾದ್ರೆ ಸಾಧಾರಣವಾದ ಒಂದು ಘಟನೆ ಅನ್ನುವ ರೀತಿಯಲ್ಲಿ ಅದಕ್ಕೆ ಅವ್ರದ್ದೇನು ತಪ್ಪೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ಅದನ್ನ ಪುಷ್ಟೀಕರಿಸ್ತದೆ. ಈ ಸರ್ಕಾರ ಒಂದು ಸಮುದಾಯವನ್ನ ಅತಿಯಾಗಿ ಓಲೈಕೆ ಮಾಡ್ತಾ ಇರುವುದರ ಪರಿಣಾಮ ಇದು ನಾವಿವತ್ತು ಅನುಭವಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪೊಲೀಸರು ಕೂಡ ಇವರ ಮರ್ಜಿಗೆ ಒಳಗಾಗಿ ಯಾರು ಏಟನ್ನ ತಿಂದ್ರು ಹಿಂದೂಗಳು, ವಿನಾಯಕನ ಭಕ್ತರು, ಅವರ ಮೇಲೆ ಆರೋಪಗಳನ್ನ ದಾಖಲಿಸಿಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಏನು ನಾಗಮಂಗಲದಲ್ಲಿ ಆದಂತಹ ಘಟನೆಯ ವಿರುದ್ಧ ಒಂದು ಏನ್ ಕೇಸ್ ದಾಖಲಾಗಿದೆ ಅದರಲ್ಲಿ 1 ರಿಂದ 23ರವರೆಗಿನ ಆರೋಪಿಗಳು ಹಿಂದೂಗಳೇ ಆಗಿರ್ತಕ್ಕಂಥದ್ದು. ಅವರು ಗಜಪಡೆ ವಿನಾಯಕ ಬಳಗದವರಾಗಿರ್ತಕ್ಕಂಥದ್ದು, ಗಣೇಶನ ಕೂಸುವುದಕ್ಕೋಸ್ಕರ ಓಡಾಡದಂತವ್ರು. ಈ ಮೂಲಕ ಸರ್ಕಾರ ಹಿಂದೂಗಳ ಒಗ್ಗಟ್ಟನ್ನ ಒಡೆಯೋದಕ್ಕೆ, ಹಿಂದೂ ಪರವಾಗಿ ಧ್ವನಿ ಎತ್ತುವುದನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಜೊತೆಯಲ್ಲಿ ಈ ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧ NIA ತನಿಖೆಯ ಅಗತ್ಯತೆ ಕಂಡು ಬರ್ತಾ ಇದೆ. ಜೊತೆಗೆ ಸರ್ಕಾರ ತತ್ಕ್ಷಣ ಹಾನಿಗೊಳಗಾದ ಹಿಂದೂ ಅಂಗಡಿಗಳ ಮಾಲೀಕರಿಗೆ ಪರಿಹಾರವನ್ನು ಘೋಷಿಸಬೇಕು. ಬಂಧಿಸಿರ್ತಕ್ಕಂತಹ ಹಿಂದೂ ಮುಗ್ಧರನ್ನ ಬಿಡುಗಡೆಗೆ ಆದೇಶಿಸಬೇಕು. ಜೊತೆಗೆ ಗುಂಡಾವರ್ತಿ ಮಾಡಿರ್ತಕ್ಕಂಥವರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದ ಪಕ್ಷದಲ್ಲಿ ಹಿಂದೂ ಸಂಘಟನೆಗಳು ಬೀದಿಗೆ ಇಳಿದು ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾಗಮಂಗಲದಲ್ಲಿ ಆಗಿರ್ತಕ್ಕಂತಹ ಪ್ರತಿಭಟನೆ ಕೇವಲ ನಾಗಮಂಗಲದಲ್ಲಿ ಆಗಿದೆ ಅಂತ ಹೇಳಿ ಮಳವಳ್ಳಿಯಲ್ಲಿ ಅಥವಾ ಇತರ ಕಡೆಯಲ್ಲಿ ನಾವು ಮೌನವಾಗಿ ಉಳ್ಕೊಂಡ್ರೆ ಈ ಬೆಂಕಿ ನಮ್ಮ ನಗರಗಳಿಗೆ, ನಮ್ಮ ಪ್ರದೇಶಗಳಿಗೆ, ನಮ್ಮ ಮನೆಯ ಬಾಗಿಲಿಗೆ ಬರೋದಕ್ಕೆ ಹೆಚ್ಚಿನ ದಿನಗಳ ಅವಶ್ಯಕತೆ ಇಲ್ಲ. ಇಂದು ಎದ್ದೇಳದ ಹೊರತು ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಹಿಂದೂ ಐಕ್ಯತೆ, ಹಿಂದೂವಿನ ಜಾಗೃತಿ ಒಂದೇ ಇದಕ್ಕೆ ಮದ್ದು. ದೇಶಕ್ಕಾಗಿ ಬಾಳದ ಬದುಕು ದೇಶಕ್ಕಾಗಿ ಬಾಳದ ಬದುಕು